ಒಂದು ಸಣ್ಣ ದಿನಸಿ ಅಂಗಡಿಯಲ್ಲಿ ಸುಬ್ಬಾರಾವ್ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದ. ರಾಜು ಕೆಲಸವನ್ನು ಮಾಡ್ತಾ ಇದ್ದ. ಸುಬ್ಬಾರಾವ್ಗೆ ತನ್ನ ಅಂಗಡಿ ಅಂದ್ರೆ ಪಂಚಪ್ರಾಣ. ಆ ಅಂಗಡಿಯಲ್ಲಿ ಕೆಲಸ ಮಾಡುವ ರಾಜು ಸುಬ್ಬಾರಾವ್ನ ತನ್ನ ಸ್ವಂತ ರಕ್ತ ಅಂತ ತಿಳ್ಕೊಂಡಿದ್ದ. ಆದ್ರೆ ಸುಬ್ಬಾರಾವ್ ಕಣ್ಣಿಗೆ ರಾಜು ಕೇವಲ ಕಡಿಮೆ ಸಂಬಳಕ್ಕೆ ಕೂಲಿ ಕೆಲಸ ಮಾಡುವ ಕೂಲಿ. ರಾಜು, ಇನ್ನು ಏನ್ ಮಾಡ್ತಾ ಇದ್ದೀಯಾ? ಸಂಜೆ ಬರ್ಬೇಕಾದ ಧಾನ್ಯಗಳು ಇನ್ನೂ ಬರ್ಲಿಲ್ಲ. ಟೈಮ್ ನೋಡ್ದ ಎಷ್ಟಾಯ್ತು ಅಂತ? ಉದಯ, ಗಾಡಿ ಎಲ್ಲೋ ಟೈರ್ ಸಿಕ್ಕಾಕೊಳ್ತಂತೆ, ಇನ್ನು ಸ್ವಲ್ಪ ಸಮಯದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು 10 ನಿಮಿಷದಲ್ಲಿ ಬಂದ್ಬಿಡುತ್ತೆ ಅಂತೆ. ನೀವು ಸ್ವಲ್ಪ ಸಮಾಧಾನವಾಗಿದೆಯಯ್ಯ, ಎಲ್ಲವನ್ನು ನಾನ್ ನೋಡ್ಕೋತೀನಿ. ನನ್ನ ಕೆಲ್ಸನ ನಾನ್ ನೋಡ್ಕೋತೀನಿ. ನೀನು ಮೊದ್ಲು ನಿನ್ ಕೆಲ್ಸ ಮಾಡು. ನಾನೇ ಇವತ್ತು ವ್ಯಾಪಾರ ಆಗ್ಲಿಲ್ಲ ಅಂತ ಬೇಜಾರಿದ್ರೆ ನಿಂದೇ ಒಂದು ತಲೆನೋವು. ನೀನ್ ಮಾತ್ರ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು, ಇಲ್ಲದಿದ್ರೆ ನಿನ್ ಸಂಬಳದಲ್ಲಿ ನಾನು ಕಟ್ ಮಾಡ್ತೀನಿ ನೋಡು. ಅಯ್ಯ, ನೀವೇನು ಭಯಪಡಬೇಡಿ, ಅಂಗಡಿನ ನನ್ನ ಅಂಗಡಿ ರೀತಿ ನೋಡ್ಕೋತೀನಿ. ಸರಿ ಅಯ್ಯ, ಒಂದು 10 ನಿಮಿಷದಲ್ಲಿ ಅಮ್ಮನವರಿಗೆ ಊಟ ಕೊಟ್ಟು ಬರ್ತೀನಿ. ನಿನ್ನ ಸ್ವಂತ ಅಂತ ಏನೋ ಹೇಳ್ತಾ ಇದ್ದೀಯಾ? ಇದು ನನ್ನ ಅಂಗಡಿ, ನಿನಗೆ ಸಂಬಳ ಕೊಡ್ತಿದ್ದೀನಿ ಅಷ್ಟೇ. ಇದರಲ್ಲಿ ದೊಡ್ಡ ಸಂಬಂಧನ ಹುಡ್ಕಕ್ ಹೋಗ್ಬೇಡ. ಸರಿ ಅಯ್ಯ, ಸರಿ. ಹಾಗೆಂತ ಹೇಳಿ ರಾಜು ಮನೆಗೆ ಹೋಗಿ ಅವನ ತಾಯಿಗೆ ಊಟ ಕೊಟ್ಟು ಬರ್ತಾ ಇದ್ದ. ರಾಜುವಿನ ಅತ್ತೆಯಾದ ರಾಜಂ ಊರಿನಿಂದ ಅವನ ತಾಯಿಯನ್ನು ನೋಡ್ಲಿಕ್ಕೆ ಬಂದಿದ್ರು. ಏನಪ್ಪಾ ರಾಜು, ಇವಾಗ ನಿಮ್ಮ ಅಮ್ಮನ ಆರೋಗ್ಯ ಹೇಗಿದೆ? ನಿನ್ನೆಕ್ಕಿಂತ ಇವತ್ ಸ್ವಲ್ಪ ಪರವಾಗಿಲ್ಲತ್ತೆ. ಏನೋ ಕಣಪ್ಪ, ನನಗ್ ಗೊತ್ತಿರುವ ಒಬ್ರು ಪುರೋಹಿತರಿದ್ದಾರೆ. ಅವ್ರ ಬಳಿ ಅಮ್ಮನ ಆರೋಗ್ಯದ ಬಗ್ಗೆ ಕೇಳಿದಾಗ ಎಲ್ಲ ಸರಿ ಇದೆ, ಸ್ವಲ್ಪ ದೈವ ಬಲ ಬೇಕು ಅಂತ ಹೇಳಿದ್ರು. ಇಲ್ ನೋಡಪ್ಪ, ನಮ್ಮ ಊರಿನ ಪಕ್ಕದಲ್ಲೇ ರಾಮೇಶ್ವರಂ ಎನ್ನುವ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಆ ದೇವ್ರತ್ರ ತಾಯಿಯ ಹೆಸರೇಳಿ ಅರ್ಕೆ ಮಾಡ್ಕೊಂಬಾ. ಆ ಯಾತ್ರೆ ಸರಿಯಾಗಿ ನಡೆದ್ರೆ ನಿಮ್ಮಮ್ಮ ಚೆನ್ನಾಗಿರ್ತಾಳೆ. ಒಂದ್ಸಲ ಬಂದೋಗು. ಸರಿ ಅತ್ತೆ, ನಾನು ಕೆಲಸ ಮಾಡುವ ಅಂಗಡಿ ಮಾಲೀಕ ಸುಬ್ಬಾರಾವ್ ಅವರ ಬಳಿ ರಜೆಯನ್ನು ಕೇಳೋದಾದ್ರೆ ಭಯ ಆಗ್ತದೆ. ಅವರು ಸ್ವಲ್ಪ ತುಂಬಾನೇ ಕಠಿಣ. ಅವ್ರು ನನಗೆ ರಜೆ ಕೊಡೋದಿಲ್ಲ. ಆದ್ರೂ ಪರವಾಗಿಲ್ಲ, ಮಾತಾಡ್ತೀನಿ. ರಾಜು, ಸಂಬಳದ ಹಣದ ಬಗ್ಗೆ ಆಮೇಲೆ ಆಲೋಚನೆ ಮಾಡು. ತಾಯಿಯ ಆರೋಗ್ಯನೇ ಮುಖ್ಯ. ಧೈರ್ಯವಾಗಿ ಹೋಗಿ ಕೇಳು. ಸರಿ ಅತ್ತೆ, ನಾಳೆನೆ ಕೇಳಿ ನೋಡ್ತೀನಿ. ಅಂಗಡಿಗೆ ಹೋಗುವ ಸಮಯ ಆಯ್ತು, ನಾನಿನ್ನು ಹೋಗಿ ಬರ್ತೀನಿ. ನಾನು ಬರುವ ತನಕ ಅಮ್ಮನ ಜೊತೆ ಇರುವತ್ತೆ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಹೀಗೆ ಮರುದಿನ ಬೆಳಿಗ್ಗೆ ಅಂಗಡಿಯಲ್ಲಿ, ಅಯ್ಯ, ನಿಮ್ ಜೊತೆ ಒಂದು ಮಾತು ಹೇಳ್ಬೇಕು. ನಮ್ಮ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಅದರಿಂದ ನಾಳೆ ನಾಡಿದ್ದು 2 ದಿನ ರಜೆ ಬೇಕು. ಇಲ್ಲಿ ನೋಡೋ, ಇವಾಗಷ್ಟೇ ನಮ್ಮ ವ್ಯಾಪಾರ ಅಲ್ಪ ಸ್ವಲ್ಪ ನಡೀತಾ ಇದೆ. ನಾನ್ ನಿನ್ಗೆ ಮೊದ್ಲೇ ಹೇಳಿದೀನಿ, ಕೆಲ್ಸದಲ್ಲಿ ಸಂಬಂಧವನ್ನು ತೋರಿಸ್ಬೇಡ ಅಂತ. ಅಯ್ಯ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಯ್ಯ. ತುಂಬಾ ಮುಖ್ಯವಾದ ಕೆಲಸ. ನಮ್ಮ ಅಮ್ಮನ ಆರೋಗ್ಯ ಅದು ಇದು ಅಂತ ಹೇಳಕ್ ಹೋಗ್ಬೇಡ. ಸರಿ, ರಜೆ ಕೊಡ್ತೀನಿ. ಇನ್ನ ಪ್ರತಿದಿನ ಸಂಬಳ 100 ರೂಪಾಯಿ, ದಿನಕ್ಕೆ 100 ರೂಪಾಯಿ ಅಂತ 3 ದಿನಕ್ಕೆ 300 ರೂಪಾಯಿ ಕಡಿಮೆ ಮಾಡ್ತೀನಿ. ಇದು ಮಾತ್ರ ಅಲ್ಲ, ಕೆಲ್ಸ ಅಲ್ಲ ನೀನೇ ನೋಡ್ಕೊಳ್ಳೋದ್ರಿಂದ 3 ದಿನ ನಿನಗಿಂತ ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಂಡ್ರೆ ಆ 3 ದಿನ ಸಂಬಳ ನಿನ್ನ ಸಂಬಳದಿಂದನೇ ಕೊಡ್ಬೇಕಾಗುತ್ತೆ. ಸರಿ ಅಯ್ಯ, ನನಗೆ ನನ್ನ ತಾಯಿ ಆರೋಗ್ಯನೇ ಮುಖ್ಯ. ಈ ನಿಯಮಕ್ಕೆ ನಾನು ಒಪ್ಕೋತೀನಿ. ಸರಿ, ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದೆಯಲ್ಲ, ನಾನು 1000 ರೂಪಾಯಿ ಕೊಡ್ತೀನಿ. ಇದನ್ನ ಉಂಡಿಗೆ ಹಾಕು. ನನ್ನ ಯಾಮರ್ಸಲ್ಲಲ್ವಾ? ನಾನು ಹಾಕ್ಬೇಕಯ್ಯ. ಹೌದು, ನನ್ನ ವ್ಯಾಪಾರ ಚೆನ್ನಾಗಿರ್ಬೇಕು. ಅದರಿಂದ ಈ ಕಾಣಿಕೆ ಹಣವನ್ನು ನೀನು ಉಂಡಿಗೆ ಹಾಕ್ಲೇಬೇಕು. ಬಂದ್ಮೇಲೆ ನನಗೆ ಪ್ರಮಾಣ ಮಾಡ್ಬೇಕು. ಸರಿ ಅಯ್ಯ, ಖಂಡಿತವಾಗಿ ಉಂಡಿಗೆ ಹಾಕ್ತೀನಿ. ಹಾಕ್ರೆ ಅಂತ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೋಗಿ ಅವನ ತಾಯಿಯ ಬಳಿ ರಾಜಮ್ಮನ್ನು ನಿಲ್ಲಿಸಿ ಆ ದಿನ ರಾತ್ರಿಯೇ ಅವನು ರೈಲು ಪ್ರಯಾಣ ಮಾಡಿದ. ಹೀಗೆ ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡ. ಅಲ್ಲಿ ರಾಜು ಬಳಿಗೆ ಒಬ್ಬರು ವೃದ್ಧ ಬಂದ್ರು. ಅವರ ಜೊತೆಗೆ ಒಬ್ಬರು ಅಜ್ಜಿ ಕೂಡ ಇದ್ರು. ಏನಪ್ಪ, ಇಲ್ಲಿ ಕುಡಿಲಿಕ್ಕೆ ಸ್ವಲ್ಪ ನೀರ್ ಸಿಗುತ್ತಾ? ನನ್ನ ಹೆಂಡತಿಗೆ ತುಂಬಾ ದಾಹ ಆಗ್ತಿದೆ ಅಂತೆ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಬಳಿ ತಿನ್ಲಿಕ್ಕೆ ಮಾತ್ರ ಹಣ ಇರದಪ್ಪ. ಟಿಕೆಟಿಗೆ ಕೂಡ ನಮ್ ಜೊತೆ ಹಣ ಇಲ್ಲ. ನಾವು ತುಂಬಾ ಹಸಿವಲ್ಲಿ ಇದ್ದೀವಿ. ರಾಜು ತಕ್ಷಣ ತನ್ನ ಜೋಬಿನಿಂದ 500 ರೂಪಾಯಿಯನ್ನು ತೆಗೆದು ಅವರ ಕೈಯಲ್ಲಿ ಕೊಟ್ಟು, ಅಯ್ಯೋ ತಗೊಳ್ಳಿ ಅಮ್ಮ, ಈ 500 ರೂಪಾಯಿನ ನಿಮ್ಮ ಪ್ರಯಾಣ ಖರ್ಚಿಗೋಸ್ಕರ ಇಟ್ಕೊಳ್ಳಿ. ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಒಳ್ಳೆ ಹೋಟೆಲ್ ಇದೆ, ನೀವು ಹೋಗಿ ಊಟ ಮಾಡಿ. ಆ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ. ಅಬ್ಬಾ, ಇಂಥ ದಿನದಲ್ಲೂ ನಿಮ್ಮಂತ ಒಳ್ಳೆಯವರಿರೋದು ನಾವು ಮಾಡಿದ ಅದೃಷ್ಟಪ್ಪ. ನಮ್ಮ ದಯೆ ಎಲ್ಲನೂ ನಿನ್ಮೇಲಿರುತ್ತೆ. ಆ ಸ್ವಾಮಿ ಖಂಡಿತವಾಗಿ ನಿನ್ನ ಕರುಣಿಸ್ತಾನೆ. ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ಮರುದಿನ ಬೆಳಿಗ್ಗೆ ಊರಿಗೆ ಸೇರ್ಕೊಂಡು ಆ ಊರಿನಲ್ಲಿರುವ ದೇವಸ್ಥಾನಕ್ಕೆ ಹೊರಟ. ದೇವಸ್ಥಾನದ ಬಾಗಿಲಲ್ಲಿ ರಾಜುವಿಗೆ ಒಬ್ಬ ಅಂಗವಿಕಲ ವೃದ್ಧ ಭಿಕ್ಷೆ ಬೇಡುವುದನ್ನು ನೋಡಿದ. ಅಣ್ಣ,
ದಯವಿಟ್ಟು ನನಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ನನ್ನ ಕುರ್ಚಿಗೆ ಹೊಸ ಚಕ್ರ ತಗೋಬೇಕು, ಸಹಾಯ ಮಾಡಿ ಅಣ್ಣ. ಅಯ್ಯೋ, ನಿಮ್ನ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ. ಹತ್ರ ನಮ್ಮ ಅಮ್ಮನಿಗೋಸ್ಕರ ಕಾಣಿಕೆ ಕಟ್ಟಿರುವ ಹಣ ಮಾತ್ರ ಇರೋದು. ನಾ ಇನ್ನೊಬ್ಬರಿಗೋಸ್ಕರ ಖರ್ಚು ಮಾಡಬಾರ್ದು. ದಯವಿಟ್ಟು ಸಹಾಯ ಮಾಡಿ ಅಣ್ಣ, ಊಟ ಮಾಡಿ 2 ದಿನ ಆಯ್ತು. ಹಾಗೆ ಅಂತ ವ್ಯಕ್ತಿ ಕಣ್ಣೀರಾಗ್ತಾ ಇದ್ದ. ಅವನ ಕಷ್ಟವನ್ನು ನೋಡಿದ ರಾಜು ದುಃಖಪಟ್ಟು ತಕ್ಷಣ ಅವನ ಕೈಯಲ್ಲಿದ್ದ ಅವನ ತಾಯಿಯ ಕಾಣಿಕೆಗೋಸ್ಕರ ಇಟ್ಟಂತ ಹಣವನ್ನು ತೆಗೆದುಕೊಟ್ಟ. ಈ 300 ರೂಪಾಯಿನ ನೀನ್ ಇಟ್ಕೊಂಡು ನಿನಗೆ ಬೇಕಾದ ವಸ್ತುಗಳನ್ನ ತಗೋ. ಅಣ್ಣ, ಹಣ ಎಲ್ಲ ನನಗೇನೆ ಕೊಟ್ಬಿಟ್ರಿ. ನಿಮ್ಮ ಖರ್ಚಿಗೆ ಅಂತ ನಿಮ್ಮ ಹತ್ರ ಹಣ ಇದೆಯಾ? ಓ ಮನುಷ್ಯನ ರೂಪದಲ್ಲಿರುವ ದೇವರಣ್ಣ, ದೇವರು ನನ್ನ ಕಾಪಾಡಬೇಕು ಅಂತ ಬೇಡ್ಕೊ ಸಾಕು. ನಾ ದೇವಸ್ಥಾನದ ಒಳಗೆ ಹೋಗಕ್ಕೆ ಬಿಡು. ಹಾಗೆ ಅಂತ ರಾಜು ಅಲ್ಲೇ ಮುಚ್ಚಿರುವ ಒಂದು ಸಣ್ಣ ಅನಾಥ ಆಶ್ರಮವನ್ನು ನೋಡಿದ. ನಿರ್ವಾಹಕ ತುಂಬಾ ದುಃಖಪಟ್ಟು ಮಾತನಾಡುವ ಮಾತು ಅವನ ಕಿವಿಗೆ ಬಿತ್ತು. ಹೌದು ರೀ, ಇನ್ನು ತುಂಬಾ ಕಷ್ಟನೇ. ಇವರೆಲ್ಲರಿಗೂ ಊಟ ಕೊಡ್ಲಿಕ್ಕೆ ಹಣ ಇಲ್ಲ, ಸಾಲನೂ ಜಾಸ್ತಿ ಆಗಿದೆ. ನಾಳೆಯಿಂದ ನೀ ಅನಾಥಾಶ್ರಮವನ್ನು ಮುಚ್ಚಿಬಿಡ್ಬೇಕು. ಏನಾಯ್ತು ರೀ, ಯಾಕೆ ಆಶ್ರಮವನ್ನು ಮುಚ್ತಾ ಇದ್ದೀರಾ? ತುಂಬಾನೇ ಸಾಲ ಆಗಿದೆ, ಸಹಾಯ ಮಾಡ್ಲಿಕ್ಕೆ ಅಂತ ಯಾರು ಮುಂದೆ ಬರ್ತಾ ಇಲ್ಲ. ಮಕ್ಕಳೆಲ್ಲ ಊಟ ಮಾಡಿ ತುಂಬಾ ದಿನಗಳಾಯ್ತು. ಹಾಗೆ ಹೇಳಿದ ತಕ್ಷಣ ಅವನ ಕೈಯಲ್ಲಿ ಅರಿಕೆ ತೀರಿಸ್ಲಿಕ್ಕೆ ತಂದಂತಹ ಹಣ, ಸುಬ್ಬಾರಾವ್ ಕೊಟ್ಟಂತಹ ಹಣ, ಎಲ್ಲ ಹಣವನ್ನು ಅವರ ಕೈಯಲ್ಲಿ ಕೊಟ್ಟು 100 ರೂಪಾಯಿನ ಅವನಿಟ್ಕೊಂಡ. ಅಯ್ಯ ತಗೊಳ್ಳಿ ಅಯ್ಯ, ಇದೇ ನನ್ನ ಕೈಯಲ್ಲಿರುವ ಹಣ. ಇದರಲ್ಲಿ ನನ್ನ ಯಜಮಾನ ದೇವರಿಗೆ ಕಾಣಿಕೆ ಕೊಟ್ಟ ಹಣ ಕೂಡ ಇದೆ. ಈ ಹಣದಲ್ಲಿ ಮಕ್ಕಳಿಗೆ 2 ದಿನ ಹೊಟ್ಟೆ ತುಂಬಾ ಊಟ ಕೊಡ್ಬೋದು. ಆಶ್ರಮನ ಮುಚ್ಚಬೇಡ್ರಿ. ನೀವು ಯಾರಪ್ಪ, ದೈವನ ಮನುಷ್ಯನ? ಎಲ್ಲಿಂದಪ್ಪ ಬಂದ್ರಿ? ಅಯ್ಯೋ, ನೀವು ನನ್ನ ಹಾಗೆ ಹೊಗಳ್ಬೇಡಿ. ನನಗೆ ಯಾವ ರೀತಿಯ ವಂದನೆಗಳು ಬೇಕಾಗಿಲ್ಲ. ಆ ದೇವ್ರೆ ನಿಮ್ನ ಕಾಪಾಡ್ತಾನೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮುಗಿಸಿ ಸುಬ್ಬಾರಾವ್ ಹೆಸರಿನಲ್ಲಿ ಕೈಯಲ್ಲಿದ್ದ 100 ರೂಪಾಯಿಯನ್ನು ಅರಿಕೆ ಕಾಣಿಕೆ ಡಬ್ಬಿಯಲ್ಲಿ ಹಾಕಿದ. ಮರುದಿನ ಬೆಳಿಗ್ಗೆ ಅವನ ಊರಿಗೆ ಬಂದು ಅವನ ತಾಯಿಗೆ ದೇವಸ್ಥಾನದಿಂದ ತಂದಂತ ತೀರ್ಥವನ್ನು ಕೊಟ್ಟ. ಆ ದೇವರ ಕುಂಕುಮವನ್ನು ಹಣೆಗೆ ಇಟ್ಕೊಂಡು ಅಂಗಡಿಗೆ ಬಂದ. ನಿಜವಾದ ವಿಷಯವನ್ನು ಮಾಲೀಕನಿಗೆ ಹೇಳೋದಾ ಬೇಡವಾ ಅಂತ ನಿಜ ಸಂಗತಿಯನ್ನು ಹೇಳ್ಬೇಕು ಅಂತ ತೀರ್ಮಾನ ಮಾಡ್ದ. ಅರೆ ರಾಜು, ಏನೋ ಆಯ್ತು? ಪೂಜೆ ಎಲ್ಲ ಚೆನ್ನಾಗಿ ಮುಗೀತಾ? ನಾನು ಕೊಟ್ಟ ಕಾಣಿಕೆ ಹಣವನ್ನು ದೇವರ ಉಂಡಿಯಲ್ಲಿ ಹಾಕಿದ? ಅಯ್ಯ, ನಾನು ನಿಜನ ಹೇಳ್ಬಿಡ್ತೀನಯ್ಯ. ನಾನು ಉಂಡಿಯಲ್ಲಿ 1000 ರೂಪಾಯಿನ ಹಾಕಿಲ್ಲ, ಬರೀ 100 ರೂಪಾಯಿ ಮಾತ್ರನೇ ಹಾಕಿದ್ದಯ್ಯ. ಹಾಗಾದ್ರೆ ನಾನು ಕೊಟ್ಟ ಹಣವನ್ನು ನೀನು ಕಳ್ಳತನ ಮಾಡ್ದ? ಅಯ್ಯ ಇಲ್ಲ ಅಯ್ಯ, ನಾನು 900 ರೂಪಾಯಿನ ಅಲ್ಲಿರುವ ಜನರಿಗೆ ದಾನ ಮಾಡಿದೆ. ಇದ್ದ ದಂಪತಿಗಳಿಗೆ, ಆಶ್ರಮದಲ್ಲಿರುವ ಮಕ್ಕಳಿಗೆ, ಅಲ್ಲಿದ್ದ ಅಂಗವಿಕಲರಿಗೆ. ಏನು, ನನ್ನ ಹಣವನ್ನು ನಿನ್ನ ಹಣ ಅಂತ ತಿಳ್ಕೊಂಡು ದಾನ ಮಾಡಿದೀಯಾ? ಇನ್ ಮುಂದೆ ಇಲ್ಲಿ ಕೆಲಸ ಮಾಡಕ್ಕೆ ಕೂಡ ಲಾಯಕ್ಕಿಲ್ಲ. ಇಲ್ಲಿಂದ ಹೊರಟೋಗು, ನನ್ನ ಕಣ್ಮುಂದೆ ನಿಲ್ಬೇಡ. ಹೀಗೆ ಕುತ್ತಿಗೆ ಹಿಡಿದು ಅವನನ್ನು ತಳ್ಳಿ ಹಾಕಿದ. ರಾಜು ಏನು ಮಾಡಲು ಸಾಧ್ಯವಾಗದೆ ಮನೆಗೆ ಹೋದ. ರಾಜು ನೋಡ್ದ, ನೀನು ನಿನ್ನ ಅರಿಕೆ ತೀರಿದ ತಕ್ಷಣ ನಿಮ್ ತಾಯಿ ಎಷ್ಟ್ ಚೆನ್ನಾಗಿ ಆಗ್ಬಿಟ್ಲು ಅಂತ. ನಿಮ್ ತಾಯಿ ಇವಾಗ ಚೆನ್ನಾಗಿದ್ದಾಳೆ. ಅತ್ತೆ, ಏನ್ ಹೇಳ್ತಿದ್ದೀರಾ? ನಿಜನಾ? ಅಮ್ಮ ನಿಜವಾಗ್ಲೂ ಗುಣ ಆಗ್ಬಿಟ್ರಾ? ಅಮ್ಮನ ಭುಜ ನೋವೆಲ್ಲ ಕಡಿಮೆ ಆಯ್ತಾ? ಆಹಾ, ಎಲ್ಲ ಆ ದೇವರ ಕರುಣೆಯೇ ಕರುಣೆ. ರಾಜು ಮುಖದಲ್ಲಿ ದೇವರ ಮೇಲೆ ಇರುವ ನಂಬಿಕೆ 2 ಪಟ್ಟು ಜಾಸ್ತಿ ಆಯಿತು. ರಾಜು ಮನೆಗೆ ಬಂದ ನಂತರ ಸುಬ್ಬಾರಾವ್ ಕೋಪದಿಂದ ಅಂಗಡಿಯಲ್ಲಿ ಕೂತಿದ್ದ. ಆವಾಗ ಅಂಗಡಿಗೆ ಒಬ್ಬರು ಸ್ವಾಮೀಜಿ ಹಣೆ ತುಂಬಾ ಕುಂಕುಮವನ್ನು ಇಟ್ಟುಕೊಂಡು ದರ್ಶನವನ್ನು ಕೊಟ್ರು. ಏನಪ್ಪ ಸುಬ್ಬಾರಾವು, ಇಷ್ಟೊಂದು ಕೋಪದಲ್ಲಿದ್ದೀಯಲ್ಲ, ಯಾಕಪ್ಪ? ಹೌದು, ನೀವ್ ಯಾರಯ್ಯ? ಮೊದ್ಲೇ ನಾನು ತುಂಬಾ ಕೋಪದಲ್ಲಿದ್ದೀನಿ. ನೀನು 1000 ರೂಪಾಯಿನ ಕೊಟ್ಟೆ. ರಾಜು ಆ ಹಣವನ್ನು 3 ಜನರಿಗೆ ದಾನ ಮಾಡಿದ. ಅದರಲ್ಲಿ 500 ರೂಪಾಯಿಯನ್ನು ವೃದ್ಧ ದಂಪತಿಗಳಿಗೆ ಪ್ರಯಾಣ ಖರ್ಚಿಗೆ ಅಂತ ಕೊಟ್ಟ. 200 ರೂಪಾಯಿಯನ್ನು ಅಂಗವಿಕಲನಿಗೆ ಗಾಡಿ ಚಕ್ರಕ್ಕೆ ಅಂತ ಕೊಟ್ಟ. ಹಾಗೇನೆ ಉಳಿದ ಹಣವನ್ನು ಅನಾಥಾಶ್ರಮದ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಕೊಟ್ಟ. ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಇಷ್ಟಕ್ಕೂ ನೀವ್ಯಾರು? ನಾನು ಆ ಕಡೆ ಈ ಕಡೆ ಅಂತ ಮಾತ್ರ ಇರೋದಿಲ್ಲ, ನಾನು ಎಲ್ಲ ಕಡೆ ಇರ್ತೀನಿ. ನಾನು ಸರ್ವ ಯಾತ್ರೆಯಾಮಿನಿ. ನನ್ನ ಭಕ್ತರು ಯಾವ ಕಡೆ ಎಲ್ಲ ಇದ್ದಾರೋ ನಾನು ಆ ಎಲ್ಲ ಕಡೆನೂ ಇರ್ತೀನಿ. ಸ್ವಾಮಿ, ನೀವು ಹಾಗೆಂತ ಸುಬ್ಬಾರಾವ್ ಹೇಳ್ತಾ ಇದ್ದಂಗೆ ಸ್ವಾಮೀಜಿ ಸ್ವಲ್ಪ ದೂರ ನಡೆದ್ರು. ನನ್ನ ಹಣಕ್ಕೋಸ್ಕರ ಮಾತ್ರವಲ್ಲದೆ ನನ್ನ ಮಕ್ಕಳ ಹಸಿವನ್ನು ತೀರಿಸಿದವನನ್ನು ನೀನು ದೂರ ಮಾಡಿದೆ. ಇವಾಗ ನೀನು ನನ್ನ ಜೊತೆ ಆಶೀರ್ವಾದ ತಗೋಬೇಕು ಅಂತ ಯೋಚನೆ ಮಾಡಬೇಡ. ಹಾಗೆ ಅಂತ ವೃದ್ಧರು ನಿಧಾನವಾಗಿ ಅಂಗಡಿಯತ್ತ ನಡೆಯುತ್ತಾ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಹೋಗ್ತಾ ಸುಬ್ಬಾರಾವ್ ನೋಡ್ತಾ ಇರುವಂಗೆ ಆ ಸ್ವಾಮೀಜಿ ಅಲ್ಲಿಂದ ಮಾಯವಾದ್ರು.
ಅವಾಗ ಸುಬ್ಬಾರಾವಿಗೆ ಅರ್ಥವಾಯ್ತು. ಸಾಕ್ಷಾತ್ ತಾನು ನೋಡಿದ್ದು ಆ ದೇವರೇ ಅಂತ ತಿಳ್ಕೊಂಡು ರಾಜುವಿನ ಮನೆಗೆ ಹೊರಟ. ರಾಜು ರಾಜು ದಯವಿಟ್ಟು ನನ್ನ ಕ್ಷಮಿಸೋ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಣ್ಣು ಹಣದಿಂದ ಮುಚ್ಚಿ ಹೋಯಿತು. ನೀನು ಮಾಡಿದ್ದು ದೈವ ಕಾರ್ಯ ಕಣೋ. ಅಯ್ಯ ಏನಯ್ಯ ನೀವೋಗಿ ಇಲ್ಲಿ. ರಾಜು, ನಿನ್ನ ಗುಣದ ಮುಂದೆ ನಾನು ತುಂಬಾ ಸಣ್ಣವನು ಕಣೋ. ಇನ್ ಮುಂದೆ ನೀನು ಇಲ್ಲಿ ಇರ್ಬೇಕಾಗಿಲ್ಲ. ನೀನು ಮೊದ್ಲು ಅಂಗಡಿಗೆ ಬಾ. ನೀನು ಇನ್ನು ಕೂಲಿಯವನಲ್ಲ, ಅಂಗಡಿಯಲ್ಲಿ ನೀನು ಒಬ್ಬ. ಇನ್ನು ನಿಂಗೆ ಸಂಬಳ ಜಾಸ್ತಿ ಮಾಡ್ತೀನಿ. ಈ ಮಾತು, ಈ ಗೌರವ ಎಲ್ಲನೂ ಆ ದೇವರ ದರ್ಶನನೇ. ಆ ದೇವರು ನಮ್ಮ ಅಮ್ಮನಿಗೆ ಮಾತ್ರವಲ್ಲದೆ ನಿಮ್ಮ ಮನಸ್ಸಿಗೆ ಕೂಡ ಒಳ್ಳೆ ರೀತಿಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಹೌದು ರಾಜು, ದೈವ ಯಾವಾಗ್ಲೂ ಮನುಷ್ಯನ ರೂಪದಲ್ಲಿ ಬರುತ್ತೆ ಅನ್ನುವುದು ಸುಳ್ಳು ಮಾತಲ್ಲ. ಬೆಳಗ್ಗಿನ ಜಾವ ಆ ರಾಯಲು ಸೀಮಾ ಎನ್ನುವ ಗ್ರಾಮ ಇನ್ನು ನಿದ್ರೆಯಲ್ಲೇ ಮಲಗಿತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆ ಊರಲ್ಲಿರುವ ಒಂದು ಸಣ್ಣ ಗುಡಿಸಲಲ್ಲಿ ಮಾತ್ರ ಸಂಭ್ರಮ ಆವಾಗ್ಲೇ ಆರಂಭವಾಗಿತ್ತು. ಅಲ್ಲಿ ಒಬ್ರು ಅಜ್ಜಿ ಇದ್ರು. ಅವರಿಗಂತ ಯಾರೂ ಇರಲಿಲ್ಲ. ಆದರೆ ಅವರ ಕೈಯಲ್ಲಿ ಅದ್ಭುತವಾದ ರುಚಿ ಇತ್ತು. ಅಜ್ಜಿ ಒಲೆಯನ್ನು ಕತ್ತಿಸಿದ್ರು. ಅಜ್ಜಿ ಒಲೆಯನ್ನು ಕತ್ತಿಸಿದಾಗ ಆ ಬೆಳಕು ಮನೆಯೆಲ್ಲ ಹಬ್ಬಿತ್ತು. ಹೆಸರಿಗೆ ಒಲೆಯಲ್ಲಿ ನೀರಿಟ್ಟು ಬೆಳಗ್ಗಿನ ಜಾವ ಉದಯವಾಗ್ತಿರುವ ಸೂರ್ಯನ ಮುಂದೆ ಬಂದು ಕೂತ್ಕೊಂಡ್ರು. ಬೆಳಿಗ್ಗೆ ಆದ್ರೆ ಸಾಕು, ಎಲ್ಲರೂ ಆ ಪಟ್ಟಣಕ್ಕೆನೆ ಹೋಗ್ತಾ ಇದ್ದಾರೆ. ಆ ಪಟ್ಟಣದಲ್ಲಿ ಸಿಗುವಂತಹ ಬಣ್ಣ ಬಣ್ಣದ ತಿಂಡಿಗೋಸ್ಕರ ಅಲಿತಾ ಇರ್ತಾರೆ. ಒಂದು ಸಮಯದಲ್ಲಿ ಈ ಊರಲ್ಲಿ ಪ್ರತಿಯೊಂದು ಮನೆಯಲ್ಲಿ ರಾಗಿ ಮುದ್ದೆ ಇತ್ತು. ಅದರ ಸುವಾಸನೆ ಈ ಬೀದಿಯೆಲ್ಲ ಹಬ್ಬಿತ್ತು. ಆದ್ರೆ ಇವಾಗ ಗ್ಯಾಸ್ ಒಲೆಯಲ್ಲಿ ಕೋಳಿ ಕೂಗ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ಒಲೆಯಲ್ಲಿ ಮಾಡುವ ರುಚಿ ಅಲ್ಲಿ ಸಿಗದಿಲ್ಲ. ಹಾಗೆ ಅಂತ ಹೇಳಿ ಅಜ್ಜಿ ಅಡಿಗೆ ಎಲ್ಲ ಮುಗಿಸಿ ಆ ಒಲೆಯನ್ನು ಚೆನ್ನಾಗಿ ತೊಳೆದಿಟ್ರು. ಆ ನಂತರ ಕಾಡಿಗೆ ಹೋಗಿ ತಂದಂತಹ ಹುಲ್ಲು ಮೂಲಿಕೆ ಗಿಡಗಳನ್ನೆಲ್ಲ ಪಟ್ಟಣಕ್ಕೆ ತೆಗೆದುಕೊಂಡು ವ್ಯಾಪಾರ ಮಾಡಲು ಹೋದ್ರು. ಹಬ್ಬ, ಏನಪ್ಪ ಇದು, ಇಷ್ಟೊಂದು ಬಿಸಿಲು ಹೊಡಿತಾ ಇದೆ. ಬೆಳಿಗ್ಗೆ ನೋಡಿದ್ರೆ ಚಳಿ, ಮಧ್ಯಾಹ್ನ ನೋಡಿದ್ರೆ ತುಂಬಾ ಬಿಸಿಲು. ಹೀಗೆ ಮಧ್ಯಾಹ್ನ 12 ಗಂಟೆ ಆಯಿತು. ಬಿಸಿಲು ತಲೆಗತ್ತಿತ್ತು. ಊರಿನಲ್ಲಿರುವ ರಾಮನ ದೇವಸ್ಥಾನದಲ್ಲಿ ಒಬ್ಬ ಯುವಕ ಕೆಳಗೆ ಬಿದ್ದಿದ್ದ. ಸರಿಯಾದ ಅದೇ ಸಮಯದಲ್ಲಿ ಅಜ್ಜಿ ಆ ದಾರಿಯಲ್ಲಿ ಬಂದ್ರು. ಆ ಯುವಕನನ್ನು ನೋಡಿ ಅವರಿಗೆ ಬೇಜಾರಾಯಿತು. ಏನಪ್ಪ, ಯಾರಪ್ಪ ನೀನು? ಈ ಬಿಸಿಲಿಗೆ ಇಲ್ಲಿ ಬಿದ್ದೋಗಿದೀಯಾ? ಸರಿ, ಎದ್ದೇಳಪ್ಪ, ಸ್ವಲ್ಪ ಮಜ್ಜಿಗೆ ಕುಡಿ. ಹೀಗೆ ಅಜ್ಜಿ ಅವರಿಗೆ ಅಂತ ಇಟ್ಟಿದ್ದ ಮಜ್ಜಿಗೆಯನ್ನು ತೆಗೆದು ಆ ಯುವಕನಿಗೆ ಕೊಟ್ರು. ಅವನು ಕೂಡ ಕಣ್ಣು ತೆರೆದು ಗಬಗಬ ಅಂತ ಕುಡಿದ. ಅಜ್ಜಿ, ನನಗೆ ಅಂತ ಯಾರೂ ಇಲ್ಲ. 3 ದಿನದಿಂದ ಊಟ ಇಲ್ಲ. ಅದಕ್ಕೇನೆ ಸ್ವಯತಪ್ಪಿ ಬಿದ್ಬಿಟ್ಟೆ. ನನಗೆ ನಿಲ್ಲಕ್ಕೆ ಶಕ್ತಿ ಇಲ್ಲದೆ ಕೆಳಗೆ ಬಿದ್ಬಿಟ್ಟೆ. ಅಯ್ಯೋ, ನಿನ್ನ ಪರಿಸ್ಥಿತಿ ಕೂಡ ನನ್ನ ಹಾಗೇನಾ? ಸರಿಯಪ್ಪ, ನೀನು ನನ್ ಜೊತೆ ಬಾ. ಹೊಟ್ಟೆ ತುಂಬಾ ತಿನ್ಲಿಕ್ಕೆ ಇಲ್ಲದಿದ್ರು ಸ್ವಲ್ಪ ಆದ್ರೂ ಊಟ ಹಾಕ್ತೀನಿ. ಅಜ್ಜಿ, ಇವಾಗ ನನಗೆ ಪರಮಾನ್ನ ಏನು ಬೇಕಾಗಿಲ್ಲ. ಹೊಟ್ಟೆಗೆ ಒಂದಿಷ್ಟು ಸಿಕ್ಕಿದ್ರೆ ಅದೇ ಪುಣ್ಯ. ಸರಿಯಪ್ಪ, ನನ್ನ ಕೈಯಲ್ಲಾಗಿದ್ದು ಕೊಡ್ತೀನಿ, ಬಾ ಮೊಮ್ಮಗನೇ. ಹಾಗೆ ಅಂತ ಮನೆಗೆ ಕರ್ಕೊಂಡೋದ್ರು. ಏನಪ್ಪ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬಾ, ಅಷ್ಟರಲ್ಲಿ ಅನ್ನ ಹಾಕ್ತೀನಿ. ಸರಿ ಅಜ್ಜಿ. ಹಾಗೆ ಅಂತ ಹೇಳಿ ಅವನು ಕೈಕಾಲ್ ಮುಖ ತೊಳೆಯಕ್ಕೋದ. ಅವನಿಗೋಸ್ಕರ ಅಜ್ಜಿ ಮನೆಯಲ್ಲಿ ಬಿಸಿ ಬಿಸಿ ಮುದ್ದೆ, ಅದರ ಜೊತೆ ಸೊಪ್ಪು ಸಾರು ಬಿಸಿ ಬಿಸಿಯಾಗಿ ಕೊಟ್ರು. ಅವನು ಕೂಡ ಊಟ ಮಾಡ್ದ. ಆ ಯುವಕ ಅದನ್ನು ತಿನ್ನುವಾಗ ಅವನ ಕಣ್ಣಲ್ಲಿ ಸಂತೋಷದ ಬಾಷ್ಪ. ಇಲ್ ನೋಡಪ್ಪ, ಇನ್ ಮುಂದೆ ನಿನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ಬೇಡ. ನಿನಗೋಸ್ಕರ ನಾನಿದ್ದೀನಿ. ನನಗೆ ನೀನು, ನಿನಗೆ ನಾನು. ನಿನಗೆ ಒಂದು ದೊಡ್ಡ ವಿದ್ಯೆಯನ್ನು ನಾನು ಕಲಿಸ್ತೀನಿ. ಸರಿಯಪ್ಪ? ಸರಿ ಅಜ್ಜಿ, ನನಗೆ ಆಸರೆಯನ್ನು ಕೊಟ್ಟು ನನಗೆ ವಿದ್ಯೆಯನ್ನು ಕಲಿಸ್ಕೊಡ್ತೀನಿ ಅಂತ ಹೇಳಿದಾಗ ನಾನು ಯಾಕೆ ಅಜ್ಜಿ ಬೇಡ ಅಂತ ಹೇಳ್ತೀನಿ. ಅವನು ಕೂಡ ಒಪ್ಪಿಕೊಂಡ. ಮರುದಿನದಿಂದಲೇ ಶಿಕ್ಷಣ ಆರಂಭವಾಯಿತು. ಇಲ್ಲಿ ನೋಡಪ್ಪ, ರಾಗಿ ಮುದ್ದೆ ಮಾಡೋದು ದೊಡ್ಡ ಕಷ್ಟದ ವಿಷಯ ಅನ್ಕೋಬೇಡ. ನಾನ್ ನಿನ್ಗೆ ಹೇಳ್ಕೊಡ್ತೀನಿ. ನೀರು ಬಿಸಿಯಾಗುವಾಗ ಸ್ವಲ್ಪ ಉಡಿ ಹಾಕಿ ಸ್ವಲ್ಪ ಹೊತ್ತು ಹಾಗೇನೆ ಬಿಡ್ಬೇಕು. ಅದು ಚೆನ್ನಾಗಿ ಕುದ್ದು ಬರುವಾಗ ಇನ್ನಷ್ಟು ಉಡಿ ಹಾಕಿ ಹಾಗೇನೆ ಸ್ವಲ್ಪ ಮುಚ್ಚಿ ಇಡ್ಬೇಕು. ಅದು 2 ಚೆನ್ನಾಗಿ ಕುದ್ದು ಬರುವಾಗ ಇಲ್ಲಿ ನೋಡು, ಇಲ್ಲಿದೆ ಅಲ್ಲ ಈ ಕೋಲು, ಇದನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ನಿನ್ನ ಶಕ್ತಿ ಎಲ್ಲ ಅದ್ರಲ್ಲಿ ಇಳಿಬೇಕು. ಆವಾಗ ಮುದ್ದೆ ಆಗುತ್ತೆ. ಹಾಗೆ ಅಂತ ಅಜ್ಜಿ ರಾಯಲು ಸೀಮೆಯ ಮುದ್ದೆಯ ಬಗ್ಗೆ ಅವನಿಗೆ ಹೇಳಿಕೊಟ್ರು. ಹೀಗೆ ಅಜ್ಜಿ ಅವರ ಪಾಠಶಾಲೆಯಲ್ಲಿರುವ ಒಂದೊಂದು ಅಡಿಗೆಯ ಬಗ್ಗೆ ಹೇಳಿಕೊಟ್ರು. ಆ ಯುವಕ ಕೂಡ ಎಲ್ಲ ಅಡಿಗೆಯನ್ನು ಚೆನ್ನಾಗಿ ಕೂತ್ಕೊಂಡು ಕೇಳ್ಕೊಂಡ. ಆ ವಾತಾವರಣದಲ್ಲಿ ಘಮಘಮ ಅಂತ ಪರಿಮಳ ಬರ್ತಾ ಇತ್ತು. ಇಲ್ಲಿ ನೋಡಪ್ಪ, ರಾಗಿ ಮುದ್ದೆಗೆ ನಾಟಿ ಕೋಳಿ ಸಾರು ಅಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ. ನಾಟಿ ಕೋಳಿ ಸಾರನ್ನು
ಕೋಳಿನ ಒಂದು ಮಣ್ಣಿನ ಮಡಿಕೆ ಮೇಲೆ ಹಾಕಿ ನಿಧಾನವಾಗಿ ಬೇಯಿಸ್ಬೇಕು. ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಹುಡಿ, ಉಪ್ಪು ಹಾಕ್ಬೇಕು. ಅಜ್ಜಿ, ಈ ವಾಸನೆ ಬರುವಾಗನೇ ತಿನ್ಬೇಕು ಅನ್ಸುತ್ತೆ. ನಿಮ್ಮ ಕೈ ರುಚಿ ಅದ್ಭುತ. ತಾಯಿಯ ಕೈ ರುಚಿ ಅಡಿಗೆಯನ್ನು ನನಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂತ ದೇವ್ರನ್ನ ಬೈತಾ ಇದ್ದೆ. ಆದ್ರೆ ಇವತ್ತು ತಾಯಿ ಅಂತ ಪ್ರೀತಿ ತೋರಿಸುವ ಅಜ್ಜಿ ನನಗೆ ನೀವು ಸಿಕ್ಕಿದೀರಾ. ಎಲ್ಲ ನನ್ನ ಅದೃಷ್ಟ. ಏನೋ ಅಪ್ಪ, ನನಗೆ ಮೊಮ್ಮಗ ಇದ್ರೆ ನಿನ್ನ ಹಾಗೇನೆ ಇರ್ತಿದ್ದ. ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು. ಇಲ್ಲಿ ನೋಡಪ್ಪ, ನನಗೆ ಒಂದು ಕೋರಿಕೆ ಇದೆ. ನಾನು ಸಾಯುವುದಕ್ಕೆ ಮುಂಚಿತವಾಗಿ ಈ ಊರಿನ ಜನರು ನಮ್ಮ ಹಳೆಯ ಅಡುಗೆಯನ್ನು ಕಲಿಬೇಕು. ಈ ಊರಿನ ಜನರಿಗೆ ನನ್ನ ಕೈಯಲ್ಲಾದ ಹಳೆಯ ಕಾಲದ ಅಡುಗೆಯನ್ನು ಮಾಡಿ ವ್ಯಾಪಾರ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ. ಆದ್ರೆ ಹೋಟೆಲ್ನ ಇಡ್ಬೇಕಂದ್ರೆ ಹಣ ಬೇಕಲ್ವಾ? ನನ್ ಜೊತೆ ಅಷ್ಟೊಂದು ಹಣ ಎಲ್ಲ ಇಲ್ಲಪ್ಪ. ಅಜ್ಜಿ, ನೀವೇನು ಭಯಪಡಬೇಡಿ. ಇವತ್ತಿಂದಲೇ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಸೌದೆ ಕಡಿಲಿಕ್ಕೆ ಕೂಡ ಹೋಗ್ತೀನಿ. ಅಯ್ಯೋ ಮೊಮ್ಮಗನೇ, ಯಾಕಪ್ಪ ನಿಂಗೆ ಕಷ್ಟ? ಅಜ್ಜಿ, ಇದರಲ್ಲಿ ನಂಗೇನ್ ಕಷ್ಟ ಇದೆ? ನೀವು ಮನೆಯಲ್ಲಿ ಸಮಾಧಾನವಾಗಿ ಕೂತ್ಕೊಳ್ಳಿ. ಅಡಿಗೆ ಮಾಡೋದೊಂದೇ ನಿಮ್ ಕೆಲ್ಸ. ನಾನು ದುಡ್ಕೊಂಡು ಬಂದು ಹಣ ಕೊಡ್ತೀನಿ. ಅಂತಿನಿಂದ ಅವನು ಕೂಲಿ ಕೆಲಸಕ್ಕೆ ಹೋಗುವುದು, ಕಾಡಿಗೆ ಹೋಗಿ ಸೌದೆಯನ್ನು ಕಡಿದು ಅದನ್ನು ಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನು ತರುವುದು ಅಂತ ನಡೀತಾ ಇತ್ತು. ಹೀಗೆ ಕೆಲವು ದಿನಗಳು ಕಳೆಯಿತು. ಕೂಡ ಹಣವನ್ನು ತಂದು ಅಜ್ಜಿಯ ಕೈಯಲ್ಲಿ ಕೊಟ್ಟ. ಸಾಕಪ್ಪ, ಸಾಕು. ಈ ಹಣದಲ್ಲೇ ನಾಳೆಯಿಂದ ನಮ್ಮ ಮನೆ ಹೊರಗಡೆ ಹಳೆ ಕಾಲದ ಪದ್ಧತಿಯನ್ನೆಲ್ಲ ಹೊರಗಡೆ ತಂದು ವ್ಯಾಪಾರ ಮಾಡ್ತೀನಿ. ಸರಿ ಅಜ್ಜಿ, ನಿಮ್ಮಿಷ್ಟ ಪ್ರಕಾರ ಮಾಡಿ. ಅವನು ಸಂಪಾದನೆ ಮಾಡಿದ ಹಣದಲ್ಲಿ ಅಜ್ಜಿಯ ಕೈಯಲ್ಲಿ ಇರುವ ಅಡಿಗೆಯ ವಿದ್ಯೆಯಿಂದ ರಾಯಲಸೀಮೆ ರಾಗಿ ಅಂತ ಒಂದು ಬೋರ್ಡನ್ನು ಹಾಕಿದ್ರು. ಆ ಊರಲ್ಲಿ ಹೋಟೆಲ್ಗಳು ತುಂಬಾ ಇದ್ರೂ ಕೂಡ ಅಜ್ಜಿಯ ಅಡಿಗೆ ಒಂದು ವಿಶೇಷವಾದದ್ದು. ಇಲ್ಲಿ ನೋಡಪ್ಪ, ಇವತ್ತು ಮೊದಲು ಆ ದೇವರಿಗೆ ಕೈ ಮುಗಿದು ನಮ್ಮ ಹೋಟೆಲಿಗೆ ಬರೋ ಜನರು ನಮ್ಮ ಮನೆಯ ಅತಿಥಿ ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಹೊಟ್ಟೆ ತುಂಬ ಬಡಿಸು. ಅವರ ಬಾಯಿಗೆ ಮಾತ್ರವಲ್ಲ, ಅವರ ಮನಸ್ಸಿಗೂ ತೃಪ್ತಿಪಡಿಸ್ಬೇಕು. ಸರಿ ಅಜ್ಜಿ, ನೀವು ಅಡಿಗೆ ಮೇಲೆ ಶ್ರದ್ಧೆ ತೋರಿಸಿ. ಉಳಿದಿದ್ದು ನಾನು ನೋಡ್ಕೋತೀನಿ. ಮೊದಲನೇ ದಿನ 5 ಜನ ಬಂದ್ರು. 2ನೇ ದಿನ 10 ಜನ ಬಂದ್ರು. 3ನೇ ದಿನ ಆ ಬೀದಿಯಲ್ಲೇ ಇರುವವರು ಜನರೆಲ್ಲರೂ ಬಂದ್ರು. ಬಿಸಿ ಬಿಸಿ ಮುದ್ದೆ, ಅದರ ಜೊತೆಗೆ ನಾಟಿ ಕೋಳಿ ಸಾರು, ಹಾಗೇನೆ ಖಾರಕ್ಕೆ ಹಸಿಮೆಣಸಿನಕಾಯಿ ಚಟ್ನಿ ಘಮಘಮ ಬರ್ತಿತ್ತು. ಕಾರಿನಲ್ಲಿ ಹೋಗುವ ದೊಡ್ಡ ಮನುಷ್ಯರು ಕೂಡ ಆ ಮನೆ ಮುಂದೆ ಬಂದು ನಿಂತು, ಏನಮ್ಮ, ಈ ವಯಸ್ಸಲ್ಲೂ ನಮ್ಗೆ ಹಳೆ ಕಾಲವನ್ನು ಜ್ಞಾಪಕ ಮಾಡಿಸ್ತಿದ್ದೀರಾ? ಸಣ್ಣ ವಯಸ್ಸಲ್ಲಿ ನಮ್ಮಮ್ಮ ತಿನ್ಸಿದ ರೀತಿನೇ ಇದೆ. ನಿಮ್ಮ ಕೈ ರುಚಿಯಲ್ಲಿ ಏನೋ ಒಂದು ಮಾಯೆ ಇದೆ. ಇದರಲ್ಲಿ ಮಾಯೆ ಏನಿದೆ ಅಪ್ಪ? ಆರೋಗ್ಯವಾದ ರಾಗಿ, ಅದರ ಜೊತೆಗೆ ನನ್ನ ಪ್ರೀತಿ. ಹೀಗೆ ಊರಿನ ಜನರೆಲ್ಲ ಅಜ್ಜಿನ ಹೊಗಳ್ತಾ ಇದ್ರೆ ಅವನು ಸಂತೋಷ ಪಡ್ತಾ ಇದ್ದ, ಸ್ವಲ್ಪ ಭಯ ಪಡ್ತಿದ್ದ. ಯಾಕೆ ಅಂದ್ರೆ ಅಜ್ಜಿಯ ನಂತರ ಈ ರುಚಿಯನ್ನು ಯಾರು ಈ ಭೂಮಿಗೆ ತರೋದು ಅಂತ ಅವನು ಆಲೋಚನೆ ಮಾಡ್ಕೊಂಡು ಒಂದು ಉಪಾಯ ಮಾಡ್ಕೊಂಡ. ಅಡುಗೆಯ ರಹಸ್ಯವನ್ನು ಒಂದು ಪುಸ್ತಕದಲ್ಲಿ ಬರೆಯಬೇಕು. ಆದ್ರೆ ಒಂದೊಂದೇ ಸಮಸ್ಯೆ, ಅವನಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಗೊತ್ತಿಲ್ಲ. ಅಜ್ಜಿಯ ಅಡುಗೆ ಕೈ ರುಚಿ ಎಲ್ರಿಗೂ ಗೊತ್ತಾಗ್ಬೇಕು. ಅದು ಹಾಗೆ ಉಳಿಬೇಕಂದ್ರೆ ಅದು ಬರಹದ ರೂಪದಲ್ಲಿ ಇರ್ಬೇಕು. ಹೀಗೆ ವಿದ್ಯಾಭ್ಯಾಸ ಬರದಿದ್ರೆ ಏನು, ನಾನು ಕಲ್ತ್ಕೋತೀನಿ ಹಾಗೆ ಅಂತ ಯುವಕ ಹಠ ಮಾಡಿ ಗಲಿಡಿ ಕೂಲಿ ಕೆಲ್ಸಕ್ಕೆ ಹೋಗಿ ರಾತ್ರಿಯ ಪಾಠಶಾಲೆಗೆ ಅವನು ಓದ್ಲಿಕ್ಕೆ ಕೂಡ ಹೋಗ್ತಾ ಇದ್ದ. ಏನಪ್ಪ ಮೊಮ್ಮಗ, ರಾತ್ರಿ ಸಮಯದಲ್ಲಿ ಎಲ್ಲ ಹೋಗ್ತಿದೀಯಾ? ಏನಿಲ್ಲ ಅಜ್ಜಿ, ನೀವು ಅಡಿಗೆ ಮಾಡ್ತಾ ಇದ್ದೀರಲ್ಲ, ಆ ರಹಸ್ಯವನ್ನು ಎಲ್ಲರಿಗೂ ಹೇಳಲಿಕ್ಕೆ ಹಾಗೆ ಅಂತ ಹೇಳ್ದ. ಹೀಗೆ ಸ್ವಲ್ಪ ದಿನದಲ್ಲೇ ಅವನು ಓದ್ಲಿಕ್ಕೆ ಬರೀಲಿಕ್ಕೆ ಕಲ್ತ್ಕೊಂಡ. ಅಜ್ಜಿ ಹೇಳಿದ ಅಡಿಗೆಯ ರುಚಿಯನ್ನು ಹಾಗೆ ರಹಸ್ಯವನ್ನು, ಯಾವ ಸಾರಿಗೆ ಎಷ್ಟು ಉಪ್ಪು ಖಾರ ಹುಳಿಯನ್ನು ಹಾಕ್ಬೇಕು, ಅದು ಎಷ್ಟರ ಮಟ್ಟಿಗೆ ಹಾಕ್ಬೇಕು ಹಾಗೆಂತೆಲ್ಲ ತಿಳಿದುಕೊಂಡು ಅಜ್ಜಿಯ ಅಮೃತದ ಅಡುಗೆ ಈ ಹಳ್ಳಿಯ ಮನೆಯಲ್ಲಿ ಎಂದು ಪುಸ್ತಕವನ್ನು ಬರೆದ. ಏನಪ್ಪ, ನನ್ನ ಅಡಿಗೆನ ಪುಸ್ತಕದಲ್ಲಿ ಬರ್ದಿದೀಯಾ? ಹೌದಜ್ಜಿ, ನೀವು ನನ್ನ ಇಷ್ಟು ದೂರ ತಂದ್ಮೇಲೆ ನಿಮ್ಮ ಅಡಿಗೆನ ಮುಂದಿನ ಪೀಳಿಗೆಯಷ್ಟು ನಾನು ತಗೊಂಡೋಗೋದ್ ಬೇಡ್ವಾ? ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಆ ದೇವ್ರು ನಾನು ಸಾಯುವ ಸಮಯದಲ್ಲಿ ನಿನ್ನನ್ನು ನನ್ನ ಬಳಿ ಕಳಿಸ್ಕೊಟ್ಟಿದ್ದಾನೆ. ಅಜ್ಜಿ, ಈ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ಬೇಡಿ. ಹೋಗಿ 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 ಮಲ್ಕೊಳ್ಳಿ ಹಾಗೆ ಅಂತ ಹೇಳಿ ಪುಸ್ತಕವನ್ನು ಬರೆದು ಪುಸ್ತಕವನ್ನು ಹಂಚಲಾರಂಭಿಸಿದ. ಆ ಪುಸ್ತಕ ನಿಧಾನವಾಗಿ ಊರನ್ನು ದಾಟಿ ಜಿಲ್ಲಾ ಕಲೆಕ್ಟರ್ ಬಳಿ ಹೋಯಿತು. ಜಿಯಾ ಆರೋಗ್ಯಕರವಾದ ಅಡಿಗೆಯ ಪುಸ್ತಕವನ್ನು ಓದಿ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿತು. ನಾನು ಅಡಿಗೆ ಮಾಡಿದ್ದು ನಾನೇ, ಆದ್ರೆ ಆ ಅಡಿಗೆಗೆ ಜೀವವನ್ನು ಕೊಟ್ಟಿದ್ದು ನನ್ನ ಮೊಮ್ಮಗನೇ ಅಂತ ಹೇಳಿದ್ರು. ಹೀಗೆ ಅವರ ಹೋಟೆಲ್ ಒಂದು ಪಾಠಶಾಲೆಯಾಗಿ ಬದಲಾಯಿತು. ಜಿಯ ಕಣ್ಣ ಮುಂದೆನೆ ಅವರ ಕೈ ರುಚಿ ಪ್ರಪಂಚವೆಲ್ಲ ಹರಡಿತು.
ಆ ಯುವಕ ಬರೆದಂತಹ ಪುಸ್ತಕ ಪ್ರತಿಯೊಂದು ಅಡಿಗೆ ಮನೆಯಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿತು.